ಎಸ್ ಡ್ರಾಮಾ ಕಂಪ್ನಿಗೆ ಮತ್ತೆ ನಿಮ್ಮೆಲ್ರಿಗೂ ಸ್ವಾಗತ. ಈಗ ನಮ್ಮ ಪುಟಾಣಿ ನಿಹಾಲ್ ಕಾಯ್ತಾ ಕುಳಿತಿದ್ದಾನೆ ಒಂದು ಸ್ವೀಟ್ ಆದಂತಹ ಡೈಲಾಗ್ ಅನ್ನ ಹೇಳೋದಕ್ಕೆ. ಯಾವುದು ಆ ಡೈಲಾಗ್? ನಾನ್ ಹೇಳಿದ್ರೆ ಚೆನ್ನಾಗಿರಲ್ಲ, ನಿಹಾಲ್ ಅಂತ ಕೇಳ್ತಿರೇನು ಚಂದ. ನಿಹಾಲ್ ಅಲ್ವಾ? ನಿಹಾಲ್ ಮಕ್ಳು ಹೇಳ್ತಿದಾರೆ ಅಂದ್ರೆ ಸ್ವೀಟ್ ಡೈಲಾಗ್ ಏನೇ? ನಿಹಾಲ್, ನಾನು ಚತುರ್ದಶ ಭುವನ ಭಯಂಕರ ಸ್ವರೂಪನಾದ ಲಂಕೇಶ್ವರ ರಾವಣ ಎಲ್ಲಾ ಬ್ರಹ್ಮಾಂಡ ತಂಡಗಳನ್ನೇ ಚೆಂಡಾಡಬಲ್ಲ ದಂಡು ದಾಳಿಗಳ ಮಂಡಲ ನಾಯಕರ ಗಂಡಂದ್ರೆ ನಾಯಕನಾದ ಪ್ರಚಂಡ ರಾವಣ. ನನ್ನ ತಾಯಿ ಕೈ ಕಸಗೆ ಕೊಟ್ಟ ಮಾತಿನಂತೆ ನಾನಂದು ಆ ಪರಶನಿಂದ ಆತ್ಮಲಿಂಗವನ್ನು ಪಡೆದಿದ್ದೇನೆ. ಇನ್ನು ಮುಂದೆ ನನ್ನ ತಾಯಿ ಆ ಶಿವನ ಈ ಆತ್ಮಲಿಂಗಕ್ಕೆ ಪೂಜೆಗೈಯುತ್ತಾಳೆ. ಎಂತ ಸಾವ ಬೋಡ ಶೀರ. ಟಿಪಿಕಲ್ ಮಂಗಳೂರಿಯನ್ ಸ್ಲ್ಯಾಂಗ್ ಇದು. ಎಲ್ಲರ ತುಂಬಾ ಫ್ರಸ್ಟ್ರೇಷನ್. ಅದು ಇನ್ನೊಂದು ಡೈಲಾಗ್ ಇದೆ ಅಲ್ವಾ? ದುಶ್ಯಾಸನ ಎಲ್ಲಿರೋಣ ಉಷ್ಣ. ಅದು ಉಷ್ಣ ಅಲ್ಲ ಕಣೋ, ಶ್ರೀಕೃಷ್ಣ. ತಪ್ಪಾಯ್ತು ಮಿಸ್ಟ್ರ, ತಪ್ಪಾಯ್ತು. ಇನ್ನೊಂದ್ಕಿಂತ ಆಶೀರ್ವಾದ ಮಾಡಿ. ಏನಿದ್ರು ಅಲ್ಲಿಂದಾನೆ ಮಾಡ್ಲಾ? ಎತ್ಕಲ್ಲ ಡೈಲಾಗ್. ಬಲರೆ ಮೆರಳು ಸುಖದಿ ಬಲರೆ ಬಲರೆ ಬಲು ಸಾಹಸದಿಂದಲಿ ಬಲರೆ ಮೆರಳೆ ಸುಖದಿ ದುಶ್ಯಾಸನ ಹೇಳು ದುರ್ಯೋಧನ ಎಲ್ಲಿರೋಣ ಉಷ್ಣ. ಅದು ಉಷ್ಣ ಅಲ್ಲ ಕಣೋ, ಶ್ರೀಕೃಷ್ಣ. ಯಾವ್ದೋ ಒಂದು ಆಸ್ತ ದುಶ್ಯಾಸನ. ಪಾಂಡವರು ನಮ್ಮ ಜೊತೆ ಟೆಂಪಲ್ನಲ್ಲಿ ಸೋತವ್ರೆ. ಆಗಿರೋ ಒಪ್ಪಂದದ ಪ್ರಕಾರ ದ್ರೌಪದಿ ನನ್ನವಳು. ದ್ರೌಪದಿ ಬರೀ ನಿನ್ನವಳೇ ಅಲ್ಲ, ನಮ್ಮವಳು. ಸುಮ್ಮನಿದ್ರೆ ಸರಿ, ದ್ರೌಪದಿ ನನ್ನವಳು. ಅವಳು ತಂಟೆಗೆ ಬಂದ್ರೆ ನಾನ್ ಸುಮ್ಮನಿರಕ್ಕಿಲ್ಲ. ಅವಶ್ಯ ಸುಮ್ಮನಿರಕ್ಕಿಲ್ಲ ಬಚ್ಚ. ಶ್ರೀಕೃಷ್ಣ ಎಲ್ಲಿದ್ದಾನೆ? ಎಲ್ಲಿದ್ದಾನೆ ಶ್ರೀಕೃಷ್ಣ? ವಿದುರನ ಮನೆಯಲ್ಲಿ ಹೋಗವನಂತೆ. ಅಲ್ಲ, ನಿಜವಾಗ್ಲೂ ದ್ರೌಪದಿ ಏನಾದ್ರು ಇದ್ದಿದ್ರೆ ಮುಗ್ದೋಗಿತ್ತು. ಅದೇ ಜಗಳ ಆಗೋದಿದೆ, ಅದಕ್ಕೆ ನಾನು ಹೋಗಿದ್ದು. ಅದಕ್ಕೆ ಶ್ರೀಕೃಷ್ಣ ಎಲ್ಲಿದ್ದಾನೆ? ವಿದುರನ್ ಮನೆಯಲ್ಲಿ. ವಿದುರನ್ ಮನೆಗೆ ಹೋಗಿರೋದು ಯಾಕೆ ಶ್ರೀಕೃಷ್ಣ? ಮನೆ ಹಾಕೋಕೆ. ಇನ್ನು ರೇವತಿ ಒಂದು ಡೈಲಾಗ್ ರೇವತಿ ಡೈಲಾಗ್ ಅಮ್ಮ. ಇದು ದುಶ್ಯಾಸನ್ಗೆ ಟೈಮ್ ಸೆನ್ಸೇ ಇಲ್ಲ. ಏನೋ ಅವ್ನು ನೋಡಿದ ತಕ್ಷಣ ಪ್ರೀತಿ ಬಂದು ಪ್ರಪೋಸ್ಗೆ ಓಕೆ ಅಂದ್ಬಿಟ್ಟೆ. ಅದೇ ತಪ್ಪಾಗಿದ್ದು. ಎಲ್ಲಾ ಹುಡುಗಿರ್ತಾರ ಇಲ್ಲೇ ಅಲಿಯಾಗ್ ಮಾಡಿ ಬ್ಯಾಂಕ್ ನ ಖಾಲಿ ಮಾಡಿ ಆಮೇಲೆ ಗ್ರೀನ್ ಸಿಗ್ನಲ್ ಕೊಡ್ಬೇಕಿತ್ತು. ಅಯ್ಯೋ ನಿನ್ನ ಸಂಜೆ 6 o'clock ಬರ್ತೀನಿ ಅಂತವನು ನೈಟ್ ಆದ್ರೂ ಬರ್ಲಿಲ್ಲ. ನೀವ್ ಹೇಳಿ ಫ್ರೆಂಡ್ಸ್, ಈ ಕಾರಲ್ಲಿ ಇಂತ ಬ್ಯೂಟಿಫುಲ್ ಹುಡುಗಿನ ವೇಟ್ ಮಾಡ್ಸೋದು ಸರಿನಾ? ತಪ್ಪು. ಲುಂಗ್ಲಾ ಕೊಟ್ಟು ನನ್ನ ಫಿಕ್ಸ್ ಮಾಡ್ಕೊಬಿಟ್ಟಿದ್ದಾನೆ. ಮದ್ವೆನೂ ಮಾಡ್ಕೊತಿಲ್ಲ, ಬ್ರೇಕಪ್ಪು ಮಾಡ್ಕೊತಿಲ್ಲ. ಬಿಡು, ನೀನ್ ಅವನ್ನ ಪ್ರಿಯತಮ ಪ್ರಿಯತಮ ಅಂತ ಕರಿ, ಬರ್ತಾನೆ. ಪ್ರಿಯತಮ ಪ್ರಿಯತಮ ಪ್ರಿಯತಮ. ಕಡಿಮೆ ಆಯ್ತು. ಆಕ್ಷನ್
ಸೂಪರ್ ಆಗಿತ್ತು ರೇವತಿ. ಆಕ್ಷನ್ ಚೆನ್ನಾಗಿತ್ತು, ನಿನ್ ಡೈಲಾಗ್ಸ್ ತುಂಬಾ ಚೆನ್ನಾಗಿತ್ತು. ಇದು ಮಾಡರ್ನ್ ಮಹಾಭಾರತ ಡೈಲಾಗ್ ನ ಕೇಳ್ತಾ ಇದ್ವಿ ನಾವು. ಈ ಕಡೆಯಿಂದ ಸ್ವಲ್ಪ ಬೇಕಲ್ವಾ ಪಂಚಿಂಗ್ ಡೈಲಾಗ್ಸ್. ಅದಕ್ಕೆ ಮಾಡರ್ನ್ ಮಹಾಭಾರತ ಏನಿತ್ತು ಅದ್ರಲ್ಲಿ ಮಾಡರ್ನ್ ದ್ರೌಪದಿ ವಸ್ತ್ರಾಭರಣ ಇಲ್ಲಿಂದ ನಡೆಯುತ್ತೆ. ಈಗ ಶುರು ಮಾಡ್ಕೊಳ್ಳೋಣ ನಾವು. ಆಕ್ಚುಲಿ ನಮ್ ಪುಟ್ಟರಾಜು ತುಂಬಾ ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾನೆ. ಆದ್ರೆ ಅವ್ನ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ ಸೌಂಡ್ ಮಾಡುತ್ತೆ. ಸೊ ಪುಟ್ಟರಾಜು ಕಡೆಯಿಂದ ಒಂದ್ ಡೈಲಾಗ್ ಕೇಳೋಣ. ಮಾಡರ್ನ್ ದ್ರೌಪದಿಯ ವಸ್ತ್ರಾಭರಣದ್ದು ಡೈಲಾಗ್. 4 ಜನನು ಮಾಡೋದು. ಓಕೆ. ಅಯ್ಯೋ, ಇನ್ನು ಮೈಕ್ ಬೇರೆ ಚೆಕ್ ಆಗಿಲ್ಲ, ಎಲ್ಲಾನು ನಾನೇ ಮಾಡ್ಬೇಕು. ಹಲೋ, ಹೋಗಲ್ಲ. ಹಲೋ ಹಲೋ, ಮೈಕ್ ಚೆಕ್. 1 2 3 1 2 3. ಸರಿಯಾಗಿದೆ. ಹಾ, ಎಲ್ರಿಗೂ ನಮಸ್ಕಾರ. ನಾಳೆನೇ ನಾಟಕ, ಎಲ್ರೂ ಬಂದ್ಬಿಡ್ಬೇಕು. ಅಯ್ಯೋ, ಇನ್ನು ಕಾಸ್ಟ್ಯೂಮ್ ರಿಹರ್ಸಲ್ ಆಗಿಲ್ಲ, ಇವತ್ತಾಗ್ಲೇಬೇಕು. ಹೌದು, ಈ ದುಶ್ಯಾಸನ ದ್ರೌಪದಿ ಎಲ್ಲೋದ್ರು? ಕರೆಕ್ಟ್ ಆಗಿ ರಿಹರ್ಸಲ್ ಟೈಮ್ಗೆ ಕೈ ಎತ್ತು ಬಿಡ್ತಾರೆ. ಎಲ್ಲೋದ್ರು? ಕಾಲ್ ಟೈಮ್ಗೆ ಕೈ ಎತ್ತು ಬಿಡ್ತಾರೆ. ಸರಿಯಾಗಿ ಕೈ ಎತ್ತು ಬಿಡ್ತಾರೆ. ದುಶ್ಯಾಸನ ದ್ರೌಪದಿ, ದುಶ್ಯಾಸನ ದ್ರೌಪದಿ. ಪ್ರೀತಿ ಮಾಡೋಣ ಅಂತ ಕೂಡಿ ಹಾಡೋಣ ಅಂತ ಮನಸ್ಸಿದ್ರೆ ಮಾನವ, ಇಲ್ಲದವನೇ ಗೌರವ, ಇಲ್ಲದವನೇ ಗೌರವ, ಇಲ್ಲದವನೇ ಗೌರವ. ಈಗ ಒಂದು ಡೈಲಾಗ್ ಇರುತ್ತೆ ಏನೋ, ಹೇಗ್ ರಿಹರ್ಸಲ್ ಮಾಡ್ಕೊಂತೀಯ ನೀನು ಅಂತ. ಅದು ಹೆಂಗ್ ರೆಡಿ ಆಗ್ತೀಯ ನೀನು? ಹೆಂಗ್ ರೆಡಿ ಆಗ್ತೀಯಾ? ಅದು ಮನೆಯಲ್ಲಿ ಅಮ್ಮ ಪ್ರಾಕ್ಟೀಸ್ ಮಾಡಿಸ್ತಾರೆ. ಓಕೆ. ಇನ್ನು ಇವಾಗ ಎಷ್ಟು ಸರ್ತಿ ಪ್ರಾಕ್ಟೀಸ್ ಮಾಡ್ತೀಯಾ? ನಿನ್ಗೆ ಯಾರು ತುಂಬಾ ಎನ್ಕರೇಜ್ ಮಾಡ್ತಾರೆ ಡೈಲಾಗ್ಸ್ ಕಲಿಯಕ್ಕೆ? ಎನ್ಕರೇಜ್ ಮಾಡೋದಂದ್ರೆ ಅದು ಚೆನ್ನಾಗಿ ಹೇಳು, ಚೆನ್ನಾಗಿ ಚೆನ್ನಾಗಿ ಅಂತ. ಇನ್ನು ಚೆನ್ನಾಗಿ ಮಾಡು ಅಂತ ಸ್ಕ್ರಿಪ್ಟ್ ಕೊಡೋದು ಯಾರು ಗೊತ್ತಾ? ಯಾರು? ಸ್ಕ್ರಿಪ್ಟ್ ಬರೆಯೋದು. ಓಕೆ, ರೇವತಿನ್ ಕೇಳ್ಬಿಡೋಣ. ರೇವತಿ, ಪ್ರತಿ ಸರ್ತಿ ಡೈಲಾಗ್ ಹೇಳ್ಬೇಕಾದ್ರೂ ನೀನ್ ಒಂದ್ ಡೈಲಾಗ್ ಹೇಳಿದ್ರು ಎಲ್ರೂ ನಗ್ತಿರ್ತಾರೆ. ರೇವತಿ ಲೇವತಿ ಅಂತೆಲ್ಲ ತುಂಬಾ ಎನ್ಕರೇಜ್ ಮಾಡ್ತಾರಲ್ವಾ? ಮನೆಯಲ್ಲಿ ನೀನ್ ಡೈಲಾಗ್ ಹೇಳ್ಬೇಕಾದ್ರೆ ಯಾರು ತುಂಬಾ ಇದನ್ ಕಾನ್ಸಂಟ್ರೇಟ್ ಮಾಡು, ಈ ತರನೇ ಹೇಳು, ಎಕ್ಸ್ಪ್ರೆಷನ್ ಯಾರು ಹೇಳ್ಕೊಡ್ತಾರೆ ನಿಂಗೆ? ನಮ್ಮಮ್ಮ ಎಲ್ಲರೂ ಮೆಂಟರ್ ಎಲ್ಲ, ನಮ್ಮಪ್ಪ ನಮ್ಮಮ್ಮ ಎಲ್ಲಾರು ಕಲ್ಸ್ಕೊಡ್ತಾರೆ. ಓಕೆ ರೇವತಿ, ಈಗ ನೀನು ಸ್ಕೂಲಿಗೆ ಹೋಗ್ತೀಯಾ, ಸ್ಕೂಲಲ್ಲಿ ಓದ್ತೀಯಾ, ಮತ್ತೆ ಡ್ರಾಮಾನೂ ಮಾಡ್ತೀಯಾ, ಎರಡೂನು ನಿಂಗೆ ಕಷ್ಟ ಅನ್ಸಲ್ವಾ? ಇಲ್ಲ, ನಾನೀಗ ಸ್ಕೂಲಿಗೆ ಹೋಗ್ತಿಲ್ವಲ್ಲ. ಹೌದಾ? ಪ್ರಜ್ವಲ, ನೀನ್ ಮರ್ತ್ ಬಿಟ್ಟೆ, ಅವಳು ರಜಾ ಹಾಕಿದಾಳಷ್ಟೇ, ಸ್ಕೂಲಿಗೆ ಹೋಗ್ತಾ ಇಲ್ಲ. ಇನ್ನೊಂದ್ ಏನ್ ಗೊತ್ತಾ, ಈ ಮಕ್ಳೆಲ್ಲ ಹುಟ್ಟಿರೋದ ಏನಕ್ಕೆ? ಅದಕ್ಕೆ ಈ ಮಕ್ಕಳನ್ನ ಯಾರು ತಡೆಯೋರೇ ಇಲ್ಲ. ಎಲ್ಲರಿಗೂ ಡೈಲಾಗ್ ಹೇಳ್ಕೊಡ್ತೀನಿ ಅಂತ. ಹೌದಾ? ಇಲ್ಲ. ಮತ್ತೆ ಹೇಳ್ಕೊಡಲ್ವಾ? ಏನಂದ್ರೆ ಯಾವಾಗ ಕೊಡ್ತಾರೆ ಆ ಗಿಫ್ಟ್? ಮಕ್ಕಳಿಗೆ ಗಿಫ್ಟ್ ಬೇಕು. ನಾವು ಸ್ವೀಟ್ ಆದಂತಹ ಗಿಫ್ಟ್ ಗಳನ್ನು ಕೂಡ ತರಿಸಿದೀವಿ. ಖಂಡಿತ ನಿಮ್ಗಳಿಗೆಲ್ಲರೂ ಕೂಡ ಗಿಫ್ಟ್ ಸಿಕ್ಕೇ ಸಿಗುತ್ತೆ. ಯಾವಾಗ ಸಿಗುತ್ತೆ ಅಂತಂದ್ರೆ ಅಚಿಂತ್ಯ ಆ ವೈರನ್ನ ಎಳಿಯೋದ್ ಬಿಟ್ರೆ ಗೊತ್ತಾ, ಅವಾಗಿಂದ ಅಕ್ಕ ನಾನ್ ಒಂದೇ ಒಂದ್ ಡೈಲಾಗ್ ಹೇಳ್ತೀನಿ, ನನ್ ಫೇವ್ರೇಟ್ ಡೈಲಾಗ್ ಅಂತ ಪುಟ್ಟರಾಜು ಹೇಳ್ತಿದ್ದಾರೆ. ಡೈಲಾಗ್ ಹೇಳ್ಸೋಣ? ಓಕೆ, ಕೇಳ್ತೀರಲ್ವಾ? ಸರಿ, ಫಸ್ಟ್ ಪುಟ್ಟರಾಜು ಕ್ಲಾಪ್ಸ್ ಮಾಡಿ. ಮಹಿಷಾಸುರ ಡೈಲಾಗ್ ಹೇಳ್ತೀನಿ. ಓಕೆ. ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ. ಬ್ರಹ್ಮದೇವ, ಬ್ರಹ್ಮದೇವ, ಈ ಮಹಿಷಾಸುರನ ತಪೋಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದೆಯ? ಧನ್ಯೋಸ್ಮಿ, ಧನ್ಯೋಸ್ಮಿ. ಮೊದಲಿಗೆ ನಾನು ಆ ದೇವೇಂದ್ರನನ್ನು ಸೆದಬಡಿಯುತ್ತೇನೆ. ನರ್ತಕಿಯರೊಡನೆ ಆಲಾಪ ವಿಲಾಪಗಳಲ್ಲಿ ಮೈಮರೆತ ನಿನಗೆ ಇಂದು ಮಹಿಷಾಸುರನ ಭಯಂಕರ ದರ್ಶನ ಮಾಡಿಸುತ್ತೇನೆ. ಕೇವಲ ಸ್ತ್ರೀ ಏನು ಮಾಡಲು ಸಾಧ್ಯ?
ಮೈ ಗಾಡ್ ಮೈಯೆಲ್ಲ ಒಂದ್ ಸೆಕೆಂಡ್ಗೆ ಜುಮ್ ಅನ್ನತ್ತೆ. ಒಂದ್ ಕ್ವಶನ್ ಕೇಳಲೇಬೇಕು ನಾವೀಗ. ಪುಟ್ರಾಜ್, ಈಗ ಹಾಗೆಲ್ಲ ನಗ್ತಿಯಲ್ಲ, ಅದನ್ನೆಲ್ಲ ಹೆಂಗ್ ಪ್ರಾಕ್ಟೀಸ್ ಮಾಡ್ಕೊಂತೀಯ? ಗಂಟಲು ನೋವು ಬರಲ್ವಾ ಅಂತ. ಅದು ನಾನು ಇದು ಮಹಿಷಾಸುರ ಮಾಡ್ಬೇಕಾದ್ರೆ ಇಲ್ಲಿ ಚೋಟ ಮಹಿಷಾಸುರ ನಿನ್ ಪಕ್ಕದಲ್ಲೇ ಇದ್ದಾನೆ. ಅದು ಮಹಿಷಾಸುರ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನನಗೆ ನಗುನೇ ಬರ್ತಿದ್ದಿಲ್ಲ. ಮೆಂಟರ್ಸ್ ಎಲ್ಲ ಹೇಳ್ಕೊಡ್ತಿದ್ರು, ಚೂರುನು ನಗು ಸ್ಯಾರಿಗೆ ಬರ್ತಿದ್ದಿಲ್ಲ. ಇವ್ರ ಡ್ಯಾಡಿ ಅಂದ್ರ ಅಚಿಂತ್ಯ ಅವ್ರ ಡ್ಯಾಡಿ, ಅವಿನಾಶ್ ಅಂಕಲ್ ಮತ್ತೆ ಅಮ್ಮ ಎಲ್ರು ಇವನು ಕೂಡ ಚೆನ್ನಾಗಿ ನಗ್ತಾನೆ. ಅಂದ್ರೆ ನಾದಿನ ನಗೋದು, ಮತ್ತೆ ಪ್ರಣೀತು ಎಲ್ರು ಅದೇ ತರ ನಗ್ಬೇಕು. ಆದ್ರೆ ಅದನ್ನ ಕೇಳಿ 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 ಅದು ಕೂಡ ನನಗೂ ಹಾಗೆ ನಗು ಒಂದ್ಸರಿ ಜೋರಾಗಿ. ಓಕೆ ಪುಟಾಣಿ ಪರ್ಫಾರ್ಮ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ